ಈ ಮುಸ್ಲಿಮ್ಸ್ ಅವರು ಆಲ್ಮೋಸ್ಟ್ ಕಾಂಗ್ರೆಸ್ ಪರವಾಗಿದ್ದಾರೆ ಅಂತ ಹೇಳ್ತಾರೆ. ಮುಸ್ಲಿಮ್ಸ್ ಅವರು ಇರೋದೇ ಕಾಂಗ್ರೆಸ್ಗೋಸ್ಕರ ಅಂತ. ಕಾಂಗ್ರೆಸ್ ಅವರು ದ್ರೋಹ, ಮೋಸ, ಬೆನ್ನಿಗೆ ಚೂರಿ ಹಾಕೋದ್ರಲ್ಲಿ ನಿಪುಣರು, ಎಕ್ಸ್ಪರ್ಟ್ಸ್. ಇವಾಗ ಇವರು ಏನು ಮಾಡ್ತಾರೆ ಗೊತ್ತಾ, ಇವ್ರು BJP ಅವರು ಏನಾದರೂ ಕಿವಿದು ಕೆಲಸ ಮಾಡ್ತಾರೆ ಅಂದ್ರೆ ನನ್ನ ಪರ ಏನಾದರೂ ಒಂದು ಮಾಡ್ತಾರೆ. ಅವ್ರು ಪತ್ತ ಗೊತ್ತು ನನ್ನ ಪರ ಏನಾದರೂ ಮಾಡಿದ್ರೆ BJP ಅವ್ರ ವಿರುದ್ಧವಾಗಿ ನಡ್ಕೊಳ್ತಾರಂತ. ಆವಾಗ ಇವರು ನೋಡ್ರ ಅವರು ನಿಮ್ಮ ದುಶ್ಮನರು, ಅವ್ರು ನಿಮ್ಮ ದುಶ್ಮನರು, ನಾವು ನಿಮ್ಮ ಬ್ರದರ್ಸ್ ಅಂದ್ಕೊಂಡು ನಮ್ಮನ್ನ ಹಳ್ಳಕ್ಕೆ ತಳ್ಳಿ ನಮ್ಮನ್ನ ಕುರಿ ಮಾಡೋ ಕೆಲಸ ಮಾಡ್ತಾ ಇರೋದು. ಈ ರಾಜ್ಯದಲ್ಲಿ ನಮ್ಮ ಮುಸಲ್ಮಾನರು ಅರ್ಥ ಮಾಡ್ಕೋಬೇಕು, ಈ ಕಾಂಗ್ರೆಸ್ಸಿಂದ ಯಾವತ್ತೂ ಮುಸಲ್ಮಾನರಿಗೆ ಲಾಭ ಆಗಿಲ್ಲ. 1947 ಇಂದ ಇಲ್ಲಿವರೆಗೂ ಮುಸಲ್ಮಾನರಿಗೆ ಬಳಸ್ಕೊಂಡಿರೋದು ಇದು. ಇಲ್ಲಿವರೆಗೂ ಯಾವ್ದಾದ್ರು ಒಂದು ಒಳ್ಳೆ ಸ್ಥಾನ PM ಏನಾದ್ರು ಮಾಡಿದ್ದೀರಾ ನೀವು? ಇಲ್ಲ. ಡೆಪ್ಯೂಟಿ PM ಏನಾದ್ರು ಮಾಡಿದ್ದೀರಾ? ಇಲ್ಲ. ಸೆಂಟ್ರಲ್ ಅಲ್ಲಿ ಹೋಮ್ ಮಿನಿಸ್ಟರ್ ಮಾಡಿದ್ದೀರಾ? ಮುಸಲ್ಮಾನರಿಗೆ ಏನ್ ತಾನೇ ಹುದ್ದೆ ಕೊಟ್ಟಿದ್ದೀರಿ ನೀವು? ನಮ್ಮ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ CM ಇಬ್ರಾಹಿಂ ಅವರಿಗೆ ಏವಿಯೇಷನ್ ಮಿನಿಸ್ಟರ್ ಕೊಟ್ಟಿದ್ರು. ಇಲ್ಲಿವರೆಗೂ ಕೆಲಸ ಬರಬಾರ್ದಿರುವಂತ ಹುದ್ದೆನ ಮುಸಲ್ಮಾನರಿಗೆ ಕೊಡೋದು ಇವರು. ಅದು ಬಿಟ್ರೆ ಯಾವುದಿಲ್ಲ. ಇವಾಗ ದೇವೇಗೌಡರು 4% ನಮ್ಮನ್ನ ರಿಸರ್ವೇಶನ್ ಕೊಟ್ಟಿದ್ರು. BJP ಅವಧಿಯಲ್ಲಿ ಅದು ಕ್ಯಾನ್ಸಲ್ ಆಯ್ತು. ನೀವೇನು ಹೇಳಿದ್ರಿ, ನಾವು ವಾಪಸ್ ತಗೊಂಡು ಬರ್ತೀವಿ. ತಗೊಂಡು ಬಂದ್ರ ಇಂಥ ಹಲಾಲ್, ಹಿಜಾಬ್, ಅಜಾನ್, ಸುಮಾರು ಬೀಫ್ ಬಗ್ಗೆ ನೀವು ಎಲ್ಲದಕ್ಕೂ ಹೇಳಿದ್ರಿ ನಾವು ಪವರ್ ಬಂದ ತಕ್ಷಣ ಎಲ್ಲ ರಿಸ್ಟೋರ್ ಮಾಡ್ತೀವಿ, ವಾಪಸ್ ತರ್ತೀವಿ ಅಂತ. ಆಮೇಲೆ DJ ಹಳ್ಳಿ, KG ಹಳ್ಳಿ ಸರ್ಕಲ್ ಅಲ್ಲಿ DCM ಸಾಹೇಬರು ನಿಂತ್ಕೊಂಡು ಹೇಳಿದ್ರು ನಾವು ಪವರ್ ಬಂದ ತಕ್ಷಣ ಬಿಡಿಸ್ತೀವಿ ಅಂತ. ಆಮೇಲೆ ಡಿಬೇಟ್ ಅಲ್ಲಿ ಅವ್ರ ವಕ್ತಾರರು ಏನ್ ಹೇಳ್ತಾರೆ, ವಿ ಆರ್ ನಾಟ್ ಸಪೋರ್ಟಿಂಗ್ ಕ್ರಿಮಿನಲ್ಸ್ ಅಂತಾರೆ. ಯಾವ ಕ್ರಿಮಿನಲ್ ಆಶ್ರಯ ಪಡೆದು ನೀವು ಓಟ್ ತಗೊಂಡು ಗೆದ್ರಿ, ಇವತ್ತು ಅವರು ನಿಮ್ಮನ್ನ ಕ್ರಿಮಿನಲ್ಸ್. ಅದೇ ಹುಬ್ಳಿ ಮುಸಲ್ಮಾನರಿಗೆ ಬಿಡ್ಸಕ್ ಹೋಗ್ತೀರಿ, ಯಾಕಂದ್ರೆ ಅಲ್ಲಿ ಚುನಾವಣೆ ಇರುತ್ತೆ. ಇದು ನಮ್ಮ ಜನ ಅರ್ಥ ಮಾಡ್ಕೋಬೇಕು, ಆಯ್ತಾ? ಇನ್ನೊಂದು, ಇದೇ ರೀತಿ ಇವಾಗ ಕರ್ನಾಟಕಕ್ಕೆ ಬಂದ್ರೆ ಇವತ್ತು ಸಂಪೂರ್ಣ ಬಹುಮತ ನಿಮ್ದಿರೋದು. ಮಾಡಿ ಒಬ್ಬ ಮುಸ್ಲಿಂ ಅಲ್ಪಸಂಖ್ಯಾತರಿಗೆ DCM ಇಲ್ಲ ಹೋಮ್ ಮಿನಿಸ್ಟರ್ ಮಾಡಿ, ಯಾವುದೋ ಕಿತ್ತೋಗಿರೋ ಕೆಲಸ ಬರಬಾರ್ದಿರೋ ಅಂತ ಹುದ್ದೆ ಜಮೀರ್ ಅಹಮದ್ ಅವ್ರು ಕೊಟ್ಟಿದ್ದೀರಿ. UT ಖಾದರ್ಗೆ ಸ್ಪೋಕ್ ಪರ್ಸನ್ ಮಾಡಿಬಿಟ್ಟಿದ್ದೀರಿ. ಅದು ಯಾವ ದೊಡ್ಡ ಹುದ್ದೆ ಅಂತ ನಮ್ಮ ಜನ ಅರ್ಥ ಮಾಡ್ಕೋಬೇಕು. ಮುಸಲ್ಮಾನರಿಗೆ ಬರೀ ಕಾಂಗ್ರೆಸ್ ವೋಟ್ ಬ್ಯಾಂಕ್ ತರ ಯೂಸ್ ಮಾಡ್ತಾ ಇರೋದು. ಇದೇ JDS ದೇವೇಗೌಡರು ಸಾಹೇಬ್ರಿಂದ ಹಿಡಿದು ಇಲ್ಲಿವರೆಗೂ ಪ್ರತಿ ಒಂದರಲ್ಲೂ ಮುಸಲ್ಮಾನರಿಗೆ ಸಾಥ್ ಕೊಟ್ಟಿದೆ ಅಂದ್ರೆ ಅದು JDS. ಇದೇ ಹಿಜಾಬ್ ವಿಷಯ ಬಂದಾಗ ಮೊದಲ ಬಾರಿ ಅಸೆಂಬ್ಲಿಯಲ್ಲಿ ಕುಮಾರಣ್ಣ ಧ್ವನಿ ಎತ್ತಿದ್ರು. ಜಮೀರ್ ಅಹಮದ್ ಅವರು ಮಾತಾಡಕ್ಕೆ ಎದ್ದಿದ ತಕ್ಷಣ DCM ಸಾಹೇಬ್ರು ಕೈ ಹಿಡಿದು ಕೂರಿಸ್ಬಿಟ್ರು ಮಾತಾಡೋಣ ಅಂತ. ಇವಾಗ ನಮ್ಮ ಜನ ಅರ್ಥ ಮಾಡ್ಕೋಬೇಕು ಮುಸಲ್ಮಾನರ ಪರ ಯಾರಿದ್ದಾರೆ ಅಂತ. ಹಾಗಾದ್ರೆ ಮುಸ್ಲಿಮ್ಸ್ ಅವ್ರನ್ನ ಬಳಸ್ಕೊಳ್ತಾ ಇರೋದು ಕಾಂಗ್ರೆಸ್ ಅಷ್ಟೇ, ಆದ್ರೆ ಕೆಲಸ ಮಾಡಿಸ್ತಾ ಇರೋದು JDS ಅಂತ ಹೇಳ್ತಾರೆ. 100% ಇಲ್ಲಿವರೆಗೂ ಮುಸಲ್ಮಾನರಿಗೆ ವೋಟ್ ಬ್ಯಾಂಕ್ ತರ ಕಾಂಗ್ರೆಸ್ ಬಳಸ್ಕೊಳ್ತಾ ಇರೋದು ಮಾತ್ರ. ನಮ್ಮ ಬಗ್ಗೆ ಏನು ಕಾಳಜಿ ಇಲ್ಲ. ಅಸೆಂಬ್ಲಿಯಲ್ಲಿ 2,500 ಕೋಟಿ ಅಲ್ಪಸಂಖ್ಯಾತರಿಗಂದ್ರಿ. ಆಮೇಲೆ ಏನಂತ ಅವ್ರ ಒಬ್ಬರಿಗಲ್ಲ 5 ಸಮುದಾಯಕ್ಕೆ ಅಂದ್ರೆ ಎಷ್ಟು, 500 ಕೋಟಿನ ನೀವು ಬಿಲ್ ಮಾಡ್ಕೊಂಡಿರೋದು 600 ಕೋಟಿ. ಮುಸಲ್ಮಾನ್ ಸಮುದಾಯಕ್ಕೆ 1.5 ಕೋಟಿ, ಸಮುದಾಯಕ್ಕೆ 500 ಕೋಟಿ. ಇದೇ ತರ ಇವ್ರು ಮೋಸ ಮಾಡ್ತಾ ಇರೋದು. ಇದು ಅರ್ಥ ಮಾಡ್ಕೋಬೇಕು. ಸಾಕಪ್ಪ ಸಾಕು ಇದೆಯಲ್ಲ, ಇದು JDS ಸ್ಲೋಗನ್ ಅಲ್ಲ, ಇವತ್ತು ಇಡೀ ಕರ್ನಾಟಕ ರಾಜ್ಯದ ಜನರ ಸ್ಲೋಗನ್ ಇದು. ಯಾಕಂದ್ರೆ ಬಹು ನಿರೀಕ್ಷೆ ಇಟ್ಕೊಂಡು ಈ ರಾಜ್ಯದ ಜನರು 136 ಪ್ಲಸ್ ಬೈ ಎಲೆಕ್ಷನ್ 138 ಮ್ಯಾಂಡೇಟ್ ಕೊಟ್ಟರು. ತುಂಬಾ ನಿರೀಕ್ಷೆಗಳಿತ್ತು. ಏನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಹಿಮಾಲಯ ಪರ್ವತ ಎತ್ಕೊಂಡು ಬಂದು ಬೆಂಗಳೂರಲ್ಲಿ ಈ ನಂದಿನಿ ಬೆಟ್ಟಕ್ಕೆ ರೀಪ್ಲೇಸ್ಮೆಂಟ್ ಮಾಡಿಬಿಡ್ತಾರಂತ, ಆಯ್ತಾ? ಅದಕ್ಕೆಲ್ಲ ವಿರುದ್ಧವಾಗಿ ನೋಡ್ಕೊಳ್ತಾ ಇರೋ ಸರ್ಕಾರ ಇವತ್ತಿದು. ಈ ಸರ್ಕಾರದಲ್ಲಿ ಅಭಿವೃದ್ಧಿ ಶೂನ್ಯ. ಒಂದು ರೋಡ್ ರಸ್ತೆ ಸರಿ ಇಲ್ಲ. ಗುಂಡಿಗೆಗಳು ಮುಚ್ಚಕ್ಕೆ 600 ಕೋಟಿ ಬಿಲ್ ಮಾಡಿದ್ರು, ಅದು ಯಾರ ಮನೆ ಮುಂದೆ ಮಾಡ್ಕೊಂಡ್ರು ಗೊತ್ತಿಲ್ಲ. ಇಡೀ ರೋಡಲ್ಲಿ ತಾವು ನೋಡಬಹುದು, ರೋಡ್ ಹುಡ್ಕೋದ ಇಲ್ಲ ಗುಂಡಿಗಳು ಹುಡ್ಕೋದ ಅಂತ ಆಗೋಗಿದೆ ಪರಿಸ್ಥಿತಿ. ಅಭಿವೃದ್ಧಿಯಲ್ಲಿ ಒಂದು ಸ್ಕೂಲು, ಒಂದು ಶಾಲೆ, ಒಂದು ಯೂನಿವರ್ಸಿಟಿ ಯಾವುದು ಶಂಕುಸ್ಥಾಪನೆ ಅಥವಾ ಏನಿಲ್ಲ, ಅಥವಾ ಇರೋದನ್ನು ಇವರು ಇಂಪ್ರೂವ್ಮೆಂಟ್ ಮಾಡಿಲ್ಲ.
ಆಯ್ತಾ. ಇದರಲ್ಲಿ ಬೆಲೆ ಏರಿಕೆ ದಿನ ದಿನ ಇಲ್ಲಿವರೆಗೂ 2 ವರ್ಷದಲ್ಲಿ ಹಾಲ್ ಮೇಲೆ 3 ಬಾರಿ ಬೆಲೆ ಏರಿಕೆ ಮಾಡಿದ್ದಾರೆ. ಯಾರಿಗೋಸ್ಕರ? ನಮ್ಮನೆ ಹಾಲು ಸಾಮಾನ್ಯವಾಗಿ ಬಡವರ ಮನೆ ಮಕ್ಕಳು ಕುಡಿಯುವಂತ ಹಾಲು ಅದು, ಆಯ್ತಾ. ಆದ್ರೆ ಇದರ ಮೇಲೆ ಬೆಲೆ ಏರಿಕೆ. ಇವಾಗ ಮತ್ತೆ ಎಲೆಕ್ಟ್ರಿಸಿಟಿ ಮೇಲೆ 36% ಜಾಸ್ತಿ ಮಾಡಿದ್ದಾರೆ. ಮೊದಲು 2 ವರ್ಷದಿಂದ ಡೊಮೆಸ್ಟಿಕ್ 4 ರೂಪಾಯಿ ಇತ್ತು, 7 ರೂಪಾಯಿ ಮಾಡಿದ್ರು. ಇದು ಅಂಗಡಿದು 8 ರೂಪಾಯಿ ಮಾಡಿಬಿಟ್ರು. ಮತ್ತೆ ಇವಾಗ 36 ಪೈಸಾ ಅಂದರೆ ಪ್ರತಿ ತಿಂಗಳು 20 ರೂಪಾಯಿಂದ 140 ರೂಪಾಯಿವರೆಗೂ ಒಬ್ಬೊಬ್ಬರಿಗೆ ಬೀಳುತ್ತೆ, ಆಯ್ತಾ. ಇದೇ ಥರ ಎಲ್ಲದರಲ್ಲೂ ಸ್ಟ್ಯಾಂಪ್ ಡ್ಯೂಟಿಯಲ್ಲಿ ಜಾಸ್ತಿ ಮಾಡಿಬಿಟ್ರು, ಡ್ರಿಂಕ್ಸ್ ಮೇಲೆ ಜಾಸ್ತಿ ಮಾಡಿದ್ರು. ಅಂದರೆ ಈ ರಾಜ್ಯದ ಜನರು ನಿಮಗೆ ಈ ಫ್ರೀ ಸ್ಕೀಮ್ಗಳು ಕೇಳಿರಲಿಲ್ಲ, ಆಯ್ತಾ. ನೀವು ನಿಮ್ಮ ಕೇವಲಕ್ಕೋಸ್ಕರ ನೀವು ಅಧಿಕಾರ ಪಡಿಬೇಕಂತ ದಾಹದಲ್ಲಿ ಈ ಜನರ ರಕ್ತ ಹೆಂಗ್ ಹೀರ್ತಾ ಇದೆಯಂದ್ರೆ ಜನಸಾಮಾನ್ಯರ ಜೀವನ ಅಸ್ತವ್ಯಸ್ತ ಆಗೋಗಿದೆ, ಆಯ್ತಾ. ಇವತ್ತು ಕೂಲಿ ಮಾಡೋರು ನಮ್ಮಲ್ಲಿ ಶ್ರೀಮಂತವ್ರು ಯಾರು ಜಾಸ್ತಿ ಇಲ್ಲ, ಇರೋದೇ 70% ಬಡವರು, 20% ಮಿಡಿಲ್ ಕ್ಲಾಸ್, 10% ಶ್ರೀಮಂತರು. ಇಂಥದ್ದಲ್ಲಿ ಬಡವ್ರ ಜೀವನ ಹೆಂಗಾಗಬೇಕು? ಈ ರೀತಿ ಬೆಲೆ ಏರಿಕೆ ದಿನ ದಿನ ಆಗ್ತಾ ಇದೆ. ಇವಾಗ ಎಲೆಕ್ಷನ್ ಟೈಮಲ್ಲಿ 60 ರೂಪಾಯಿ ಇದ್ದಿದ್ದು ಅಕ್ಕಿ ಇವತ್ತು 75 ರೂಪಾಯಿ ಆಗಿದೆ. 28 ರೂಪಾಯಿ ಇದ್ದಿದ್ದು ಸಕ್ಕರೆ 47 ರೂಪಾಯಿ ಆಗಿದೆ. ಬೇಳೆ 80 ರೂಪಾಯಿ ಇತ್ತು 150 ರೂಪಾಯಿ ಆಗಿದೆ. ಎಣ್ಣೆ 160 ರೂಪಾಯಿ ಆಗಿದೆ. ಒಂದೊಂದರಲ್ಲೂ ಈ ರೀತಿ ನೀವು ರಕ್ತ ಹೀರ್ಬಿಟ್ಟು ಮಹಿಳೆಯರಿಗೆ 7,000 ರೂಪಾಯಿ ಕೊಟ್ರೆ ಯಾವ ದೊಡ್ಡ ಉಪಕಾರ ಮಾಡ್ಬಿಟ್ರಿ, ಆಯ್ತಾ. ಬಸ್ಸು ಫ್ರೀ ನಾವು ಕೇಳಿರ್ಲಿಲ್ಲ. ಇವಾಗ 4 ತಿಂಗಳಾದ್ರೆ ಗೃಹಲಕ್ಷ್ಮಿ ಬರ್ತಾ ಇಲ್ಲ. ಕೇಳಿದ್ರೆ ಇದೇನು ಸರ್ಕಾರಿ ಸಂಬಳ ಅಂತ ಹೇಳ್ತಾರೆ. ಟೆಕ್ನಿಕಲ್ ಪ್ರಾಬ್ಲಮ್, 4 ತಿಂಗಳು ಟೆಕ್ನಿಕಲ್ ಪ್ರಾಬ್ಲಮ್ ಆದ್ರೆ ನಿಮ್ಮ ಯೋಗ್ಯತೆಗೆ ರಿಸೈನ್ ಮಾಡಿಬಿಡಿ. ಒಂದು ಸಾಫ್ಟ್ವೇರ್ ಟೆಕ್ನಿಕಲ್ ಪ್ರಾಬ್ಲಮ್ 4 ತಿಂಗಳು ಸಾಲ್ವ್ ಆಗಿಲ್ಲ ಅಂದ್ರೆ ಈ ಕರ್ನಾಟಕ ರಾಜ್ಯ ಸರ್ಕಾರ ಯಾವ ಮಟ್ಟಕ್ಕಾಗಿದೆ ಅಂತ ಲೆಕ್ಕ, ಆಯ್ತಾ. ಇದೇ ತರ ಹಗರಣಗಳ ಸರ್ಮಾನವಾಗಿದೆ. ಮೂಲ ಹಗರಣ ಆಗೋಯ್ತು. ವಾಲ್ಮೀಕಿ ಕರ್ನಾಟಕದ ಹಿಸ್ಟ್ರಿಯಲ್ಲಿ ನಮ್ಮ ಕರ್ನಾಟಕ ದುಡ್ಡು ಬೇರೆ ರಾಜ್ಯಕ್ಕೆ ಹೋಗಿದ್ದು ಇವತ್ತವರೆಗೂ ನಾವು ಕೇಳಿರ್ಲಿಲ್ಲ. ಇದು ಮೊದಲನೇ ಬಾರಿ. CM ಸಾಹೇಬ್ರು ಏನಂತಾರೆ, ನನಗೆ ಗೊತ್ತಿಲ್ಲ, ನನ್ಗೆ ಏನು ಮಾಹಿತಿ ಇಲ್ಲ. ಅಧಿಕಾರಿಗಳು ಮಾಡೋರೆ. ಅಧಿಕಾರಿಗಳು ಮಾಡಕ್ ಹೋಗಲ್ಲಣ್ಣ, ಮಾಡಿರೋದು ನಿಮ್ ಜನನೇ. ನಿಮ್ಮ ಅನುಮತಿ ಇಲ್ದಂಗೆ ಯುವರ್ CM ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಟ್ಸಂಡು ಅದು ನಿಮ್ಗೆ ಮಾಹಿತಿ ಇಲ್ಲ ಅಂದ್ರೆ ನೀವು 4 ತಕ್ಷಣ ರಿಸೈನ್ ಮಾಡಬೇಕು. ನೀವು ಈ CM ಹುದ್ದೆಗೆ ಲಾಯಕ್ಕಿಲ್ಲ. ಈ ತರ ಹಲವಾರಿದ್ದಾವೆ. ಆದ್ರಿಂದ ಇವತ್ತು ನಾವು ಈ ಒಂದು ಬೃಹತ್ ಪ್ರತಿಭಟನೆ ಈ ಸರ್ಕಾರದ ವಿರುದ್ಧ ಮಾಡ್ತಾ ಇದ್ದೀವಿ. ಇನ್ನು ಮುಂದೇನು ಮಾಡ್ತಾ ಇರ್ತೀವಿ. ಈ ಸರ್ಕಾರಕ್ಕೊಂದು ದಾರಿ ತರಬೇಕು, ಇಲ್ಲ ಇವರು ರಿಸೈನ್ ಮಾಡಿಬಿಟ್ಟು ಹೋಗ್ಬೇಕು. ಒಟ್ಟಲ್ಲಿ ಈ ರಾಜ್ಯಕ್ಕೆ ನಾವು ಕಾಪಾಡಬೇಕು. JDS ಸದಾ ಜನರ ಪರವಾಗಿದೆ. ನನ್ನ ಹೆಸರು ಸೈಯದ್ ತಾಸೀನ್ ಅಂತ, ಪುಲಿಕೇಶಿ ನಗರ್ JDS ಅಧ್ಯಕ್ಷ ಹಾಗೂ JDS ರಾಜ್ಯ ವಕ್ತಾರ.